ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಮಳೆಯಲ್ಲಿ ನೆನೆದು ಹೋದ ನನಗೆ ಆಂಟಿ ತಲೆ ಒರೆಸಲು ಬಂದಳು. ಅವಳ ಹಣ್ಣುಗಳನ್ನು ನೋಡಿ ನನ್ನ ತಮ್ಮ ಡ್ಯಾನ್ಸ್ ಮಾಡುತ್ತಿದ್ದ. ಅವಳಿಗೂ ಆಸೆಯಾಗಿತ್ತು. ಮನೆಯಲ್ಲೇ ಯಾರೂ ಇಲ್ಲದ ಇಬ್ಬರು ಸೇರಿ ಚೆನ್ನಾಗಿ ಎಂಜಾಯ್ ಮಾಡಿದ್ದೇವೆ. ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ. ಕೊನೆವರೆಗೂ ಕೇಳಿ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112. ನನಗೆ ಒದ್ದೆ ಬಟ್ಟೆ ಮೈ ಮೇಲೆ ಧರಿಸಬಾರದು ಕಣೋ. ಪ್ರವೀಣ ಪ್ಯಾಂಟ್ ಶರ್ಟ್ ನೆನೆದು ಹೋಗಿವೆ. ಟವಲ್ ತಗೋ ಎಂದಳು ಸುಧಾ. ಯಾರು ಅಂದುಕೊಂಡರೆ ಅವರು ನಮ್ಮ ದೂರದ ಸಂಬಂಧಿ. ಅವಳ ವಯಸ್ಸು 38, ನೋಡಲು ತುಂಬಾ ಚೆನ್ನಾಗಿ ಇದ್ದಾಳೆ. ಅವಳ ಯಜಮಾನ ಹೋದದ್ದು ತುಂಬಾ ವರ್ಷಗಳ ಹಿಂದಿನ ಮಾತು. ಅವಳಿಗೆ ಒಬ್ಬಳೇ ಮಗಳು ಇದ್ದಳು. ಆಕೆಯ ಮದುವೆಯೂ ಆಗಿಬಿಟ್ಟಿದೆ. ಗಂಡ ಬಿಟ್ಟು ಹೋದ ಮನೆಯನ್ನು ನೋಡಿಕೊಳ್ಳುತ್ತಾ ಸುಧಾ ಒಂದು ಚಿಕ್ಕ ವ್ಯಾಪಾರ ಮಾಡಿಕೊಂಡು ತನ್ನ ಜೀವನವನ್ನು ಸಾಗಿಸುತ್ತಿದ್ದಾಳೆ. ನಮ್ಮ ಮನೆಗೆ ಅವಳು ತುಂಬಾ ಹತ್ತಿರದವಳು. ಅಮ್ಮ, ಅಪ್ಪ ಅವಳ ಜೊತೆ ತುಂಬಾ ಸ್ನೇಹದಿಂದ ಇರುತ್ತಾರೆ. ಅವಳು ನಮ್ಮ ಊರಿಗೆ ಬಂದರೆ 2-3 ದಿನಗಳ ಕಾಲ ನಮ್ಮ ಮನೆಯಲ್ಲೇ ಇದ್ದು ಹೋಗ್ತಾಳೆ. ಒಂದು ದಿನ ಅವಳಗಳ ಮದುವೆಗೆ ವ್ಯವಸ್ಥೆ ಮಾಡಲು ಗಳನ್ನು ನೋಡಿಕೊಳ್ಳಲು ನನ್ನನ್ನು ಅಡ್ವಾನ್ಸ್ ಕರೆದುಕೊಂಡು ತಂದು ನೀಡಲು ಬಂದಿದ್ದಳು. ನಾನು ಮನೆಯಲ್ಲಿ ಏನು ಕೆಲಸ ಮಾಡದ ಕಾರಣ ಅಪ್ಪ ಹೇಳಿದರು, ನೀನು ಸುಧಾಳ ಜೊತೆ ಹೋಗಿ ಸ್ವಲ್ಪ ಸಹಾಯ ಮಾಡು, ನಾವು ನಂತರ ಬರುತ್ತೇವೆ ಎಂದು. ಅಪ್ಪನ ಮಾತು ಕೇಳಿ ನಾನು ಅವರ ಜೊತೆ ಹೋಗಲು ತಯಾರಾದೆ. ನಾನು ಪ್ರವೀಣ, ಡಿಗ್ರಿ ಮುಗಿಸಿ ಅಪ್ಪನ ತೋಟಗದ್ದೆ ನೋಡಿಕೊಳ್ಳುತ್ತಿದ್ದೇನೆ. ಬೇರೆ ಯಾರ ಕೈಯಲ್ಲಿ ಕೆಲಸದ ಆಳು ಎಂಬುದು ನನ್ನ ತಲೆಯಲ್ಲಿ ಇಲ್ಲ. ನನ್ನ ಹೊಲದಲ್ಲೇ ಸಾಕಷ್ಟು ಕೆಲಸದ ಆಳುಗಳು ದುಡಿಯುತ್ತಿದ್ದದ್ದು ನನಗೆ ಸಾಕು. ಹಾಗಾಗಿ ಯಾವುದೇ ಕಂಪನಿಗೆ ಸೇರುವ ಮನಸ್ಸು ಮಾಡಿದಿಲ್ಲ. ಹೊಲದಲ್ಲಿ ಕೆಲಸ ಮಾಡಿಕೊಂಡಿದ್ದರಿಂದ ನನ್ನ ದೇಹ ಕಟುಮಸ್ತವಾಗಿ ಫಿಟ್ ಆಗಿಯೇ ಇತ್ತು. ನಾನು ಕಾಲೇಜಿನಲ್ಲಿ ಇದ್ದಾಗ ನನ್ನನ್ನು ಹುಡುಗಿಯರು ತುಂಬಾ ಇಷ್ಟಪಟ್ಟು ಮೆಸೇಜ್ ಮಾಡುತ್ತಿದ್ದರು, ಮಾತಾಡಿಸುತ್ತಿದ್ದರು. ನಾನು ಕೂಡ ತಕ್ಕಮಟ್ಟಿಗೆ ಚಟುವಟಿಕೆಯಲ್ಲಿ ಭಾಗವಹಿಸುತ್ತಿದ್ದೆ. ಆದರೆ ನಾನು ಏನೇನು ಮಾಡಬೇಕಾದ ಕೆಲಸಗಳಿದ್ದರೂ ಅದನ್ನೆಲ್ಲ ಮುಗಿಸಿ ಯಾವುದೇ ಕಿರಿಕಿರಿಯನ್ನು ಮನೆಯವರೆಗೂ ತರದೇ ಇದ್ದೆ. ಕಾಲೇಜು ಶಿಕ್ಷಣ ಮುಗಿದ ನಂತರ ಯಾರೂ ಇರದ ಕಾರಣ ಸುಮ್ಮನೆ ಮನೆಯಲ್ಲಿ ಹೊಟ್ಟೆ ತುಂಬಾ ಊಟ ಮಾಡಿಕೊಂಡು ಮೊಬೈಲ್ನಲ್ಲಿ ಸಮಯ ಕಳೆಯುತ್ತಾ ಆರಾಮವಾಗಿ ಇದ್ದೆ. ಸುಧಾ ಅವರ ಊರು ನಮ್ಮ ಊರಿನಿಂದ 30 ಕಿಲೋಮೀಟರ್ ದೂರ ಇದ್ದುದರಿಂದ ನಾನು ಅವರ ಊರಿಗೆ ಹೋದಾಗಲೆಲ್ಲ ಅವರ ಮನೆಗೆ ಭೇಟಿಯಾಗಿ ಬರುತ್ತಿದ್ದೆ. ಹೆಣ್ಣು ಮಕ್ಕಳ ಮನೆಗೆ ಹೋಗುವಾಗ ಖಾಲಿ ಕೈಯಲ್ಲಿ ಹೋಗುವುದು ಸೂಕ್ತವಲ್ಲ ಎಂದು ಬೇಕರಿಯಿಂದ ತಿನ್ನಲು ಏನಾದರೂ ತೆಗೆದುಕೊಂಡು ಹೋಗುತ್ತಿದ್ದೆ. ಅವಳು ನನಗೆ ಚಹಾ ಮತ್ತು ನಾಷ್ಟ ಮಾಡಿಸಿ ಕಳಿಸುತ್ತಿದ್ದಳು. ಅವಳ ಮಗಳ ಮದುವೆಯಲ್ಲಿ ನಾನು ಎಲ್ಲಾ ಕೆಲಸಗಳಿಗೆ ಮುಂದೆ ನಿಂತು ಮಾಡಿ ಮದುವೆ ಮುಗಿದು ಗಂಡನ ಮನೆಗೆ ಕಳಿಸಿದ ನಂತರ ಸುಧಾ ಒಬ್ಬಳೇ ಉಳಿಯಲಾರಂಭಿಸಿದಳು. ಆಗಾಗ ನಾನು ಅವರ ಮನೆಗೆ ಭೇಟಿ ಕೊಟ್ಟಾಗ ತಿನ್ನಲು ಏನಾದರೂ ತೆಗೆದುಕೊಂಡು ಹೋಗುತ್ತಿದ್ದೆ. ಒಂದು ದಿನ ನಾನು ನಮ್ಮ ತೋಟಕ್ಕೆ ಬೇಕಾದ ಸಸಿಗಳನ್ನು ತರಲು ಅವರ ಊರಿಗೆ ಹೋಗಿದ್ದೆ. ಸಂಜೆಯಾಗಿದ್ದರಿಂದ ಅಪ್ಪ ಹೇಳಿದರು, ಸುಧಾ ಅವರ ಮನೆಗೆ ಹೋಗಿ ಬೆಳಿಗ್ಗೆ ಎದ್ದು ಬಾ. ನಾನು ಸುಧಾಗೆ ಕಾಲ್ ಮಾಡಿದೆ, ಆದರೆ ಸ್ವಿಚ್ ಆಫ್ ಬಂತು. ಮಾಡಿದರೆ ಫೋನ್ ಚಾರ್ಜ್ ಇರಲಿಲ್ಲ ಅನ್ನಬಹುದು. ಡೈರೆಕ್ಟ್ ಮನೆಗೆ ಹೋಗು ಎಂದರೆ ಅಪ್ಪ ಹೇಳಿದರು. ಸಂಜೆ 6 ಗಂಟೆಗೆ ಬಸ್ ನಿಲ್ದಾಣದ ಹತ್ತಿರ ಇರುವ ಅಂಗಡಿಯಿಂದ ಬಿಸಿಯಾದ ವಡಪವನ್ನು ತೆಗೆದುಕೊಂಡು ಸುಧಾ ಅವರ ಮನೆಗೆ ಹೋದೆ. ಮನೆಗೆ ಹೋಗಿ ಬಾಗಿಲು ತಟ್ಟಿದೆ. ಕೆಲವು ಸೆಕೆಂಡುಗಳ ನಂತರ ತೆರೆದಿತ್ತು. ಒಳಗಿಂದ ಸುಧಾ ಕೂದಲು ಸರಿಸಿಕೊಳ್ಳುತ್ತಾ ಯಾರು ಎಂದು ನೋಡಿದರು. ಹೇ ಪ್ರವೀಣ, ನೀನಾ, ಹೇಗಿದ್ದೀಯಾ? ಚೆನ್ನಾಗಿದ್ದೀಯಾ? ಒಳಗೆ ಬಾಯೆ ಎಂದಳು. ನಾನು ಹೇಳಿದೆ, ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ನನ್ನ ಕೈಯಲ್ಲಿದ್ದ ವಡಪಾವನ್ನು ಅವರಿಗೆ ಕೊಟ್ಟು ಫೋನ್ ಮಾಡಿದ್ದೆ, ಸ್ವಿಚ್ ಆಫ್ ಬಂತು. ಅವರು ಹೇಳಿದರು, ಚಾರ್ಜರ್ ಹಾಳಾಗಿದೆ. ಕಣಪ್ಪ, ಬೆಳಿಗ್ಗೆ ಹೊಸದು ತರುತ್ತೀನಿ. ವಡಪಾವನ್ನು ನೋಡಿದ ಅವರು, ಇದನ್ನು ಯಾಕೆ ತರೋಕೆ ಹೋಗಿದೆ ಎಂದು ಹೇಳಿದರು. ನಾನು ನಗುತ್ತೇನೆ. ಅಯ್ಯೋ, ತಿನ್ನಿ, ಚೆನ್ನಾಗಿದೆ ಎಂದರು. ಅವರು ಸರಿಯೇ ಎಂದು ನಾಷ್ಟ ಮಾಡ್ತೀನಿ ಅಂತ ಹೇಳಿ ಕೈ, ಕಾಲು, ಮುಖ ತೊಳೆದುಕೋ ಎಂದು ಹೇಳಿದರು. ನಾನು ತಕ್ಷಣ ಮುಖ ತೊಳೆದು ಊಟಕ್ಕೆ ಕುಳಿತೆ. ಅವರನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಇವತ್ತು ರಾತ್ರಿ ಇಲ್ಲಿ ಕಳೆಯುವುದು ಸ್ವರ್ಗದಲ್ಲಿ ರಾತ್ರಿ ಕಳೆದಂತೆ ಎಂದು ಖುಷಿಪಟ್ಟೆ. ನಾನು ಮೊದಲಿನಿಂದಲೇ ಅವರಿಗೆ ತುಂಬಾ ಪರಿಚಿತ. ಅವರಿಗೆ ಸಹಾಯ ಬೇಕಾದಾಗ ನಮ್ಮ ಅಪ್ಪ ಅಮ್ಮನನ್ನು ತಕ್ಷಣ ಕೇಳುತ್ತಾರೆ. ನಮ್ಮ ಅಪ್ಪ ಅಮ್ಮ ನಮ್ಮ ಸುಧಾ ಅವರು ಕೇಳಿದಾಗ ಹೃದಯ ಮಿಡಿಯುತ್ತಾರೆ. ಯಾವುದೇ ಸಹಾಯ ಇರಲಿ, ಹಣದಲ್ಲೂ ಅಥವಾ ಆರೋಗ್ಯದಲ್ಲೂ ಎಲ್ಲದರ ಸಹಾಯ ಮಾಡುತ್ತಿದ್ದರು.
ಯಾಕೆಂದರೆ ಪಾಪ ಆ ಮನೆಗೆ ಗಂಡು ಮಕ್ಕಳು ಇಲ್ಲ. ಮಗಳ ಗಂಡ ಮದುವೆಯಾದ ಮೇಲೆ ಬೇರೆ ದೇಶಕ್ಕೆ ಹೊರಟು ಹೋದರು. ನಾನು ಊಟ ಮಾಡುತ್ತಾ ನೀವು ಕೂಡ ಊಟ ಮಾಡಿಯೇ ಎಂದು ಹೇಳಿದರು. ಅವರು ನನಗೆ ಊಟ ಬಡಿಸುತ್ತಾ ತಾವು ಊಟ ಮುಗಿಸಿದರು. ನಂತರ ನಾನು ಊಟದ ತಟ್ಟೆ ಎತ್ತಲು ಹೋದೆ. ಅವರು ತಕ್ಷಣ ಎಂಜಲು ಕೈಯಲ್ಲಿ ತಟ್ಟೆ ಎತ್ತಬಾರದು ಪ್ರವೀಣ, ಸಾಲದ ಸಮಸ್ಯೆ ಆಗುತ್ತದೆ ಎಂದರು. ನಾನು ಕುಳಿತೀನಿ ಕಣ್ಣು ಬಿಡುವೆ ಎಂದರು. ನಾನು ಸರಿಯೇ ಎಂದು ನೀರು ಕುಡಿದು ಫುಲ್ ನೋಡುತ್ತಾ ಕುಳಿತುಕೊಂಡೆ. ನಂತರ ಕೋಣೆಗೆ ಹೋಗಿ ಮಲಗಿದೆ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ತಿಂಡಿ ಮಾಡಿಕೊಂಡು ಸಸಿಗಳನ್ನು ತೆಗೆದುಕೊಂಡು ಊರಿಗೆ ಬಂದೆ. ಒಂದೇ ವಾರದ ನಂತರ ಅವಳ ಮನೆಯಲ್ಲಿ ಬಾಡಿಗೆಗೆ ಇದ್ದವರು ಮನೆಯನ್ನು ಖಾಲಿ ಮಾಡಿದರು. ಸುಧಾ ಮನೆ ಮೇಲುಗಡೆ ಶಿಫ್ಟ್ ಮಾಡಬೇಕಾಗಿ ನನ್ನನ್ನು ಕರೆದರು. ಅಪ್ಪ ಹೋಗಿ ಸಹಾಯ ಮಾಡು ಎಂದು ನನ್ನನ್ನು ಕಳಿಸಿದರು. ಬಸ್ ನಿಲ್ದಾಣದಿಂದ ಮನೆಗೆ ನಡೆದುಕೊಂಡು ಹೋಗುವಾಗ ಜೋರಾಗಿ ಮಳೆ ಬಂದು ಮೈಯೆಲ್ಲ ನೆನೆದು ಹೋಯಿತು. ಅವಳ ಮನೆಗೆ ಹೋದ ತಕ್ಷಣ ಸುಧಾ, ಮಳೆಯಲ್ಲಿ ನೆನೆಯೋಕೆ ಯಾಕೆ ಹೋಗಿದೆ? ಎಲ್ಲಾದರೂ ನಿಂತ್ಕೋಬೇಕಿತ್ತು ಅಲ್ವಾ ಎಂದಳು. ನಾನು ಹೇಳಿದೆ, ಅಲ್ಲಿ ಎಲ್ಲ ಹೋಟೆಲ್ ಅಂಗಡಿಗಳು ಮುಚ್ಚಿದ್ದವು, ಬೇರೆಯವರ ಮನೆಯ ಮುಂದೆ ನಿಲ್ಲುವುದು ಬೇಡ ಅಂತ ಬಂದುಬಿಟ್ಟೆ. ಅವಳು ತಕ್ಷಣ ಟವೆಲ್ ಹಿಡಿದು ನನ್ನ ತಲೆ ಒರೆಸುತ್ತಾ, ನೋಡು ಬಟ್ಟೆಯೆಲ್ಲ ಒದ್ದೆಯಾಗಿದೆ. ಒದ್ದೆ ಬಟ್ಟೆಯಲ್ಲಿ ಇರಬಾರದು ಕಣು ಎಂದಳು. ನಂತರ ಅವಳು ಕೊಟ್ಟ ಲುಂಗಿ ಸುತ್ತಿಕೊಂಡು ಶರ್ಟ್ ಒಣಗಲು ಹಾಕಿದೆ. ಅವಳು ನನ್ನನ್ನು ನೋಡುತ್ತಿರುವ ನೋಟ ನೋಡಿ ನನಗೆ ಏನೇನೋ ಭಾವನೆಗಳು ಉದಯವಾಗಿ ಹೋದವು. ಮೊದಲೇ ಅವಳ ಬಗ್ಗೆ ನನ್ನ ಮನಸ್ಸಿನಲ್ಲಿ ಕೆಲವು ಭಾವನೆಗಳಿವೆ. ನಾನು ನನ್ನ ಕೆಲಸ ಮಾಡಿಕೊಂಡು ಇದ್ದೇನೆ, ಸ್ವರ್ಗದಲ್ಲಿ ಇರುವುದೇ ಬೇರೆ, ನರಕದಲ್ಲಿ ಇರುವುದೇ ಬೇರೆ ಎಂಬುದನ್ನು ಒಪ್ಪದೇ ಇರಲು ಸಾಧ್ಯವಿಲ್ಲ ಅಲ್ವಾ? ಅವಳು ನನ್ನನ್ನು ನೋಡಿ, ನಿಮ್ಮ ಅಂಕಲ್ ಕೂಡ ನಿಂತರಾನೆ ಕಣು. ಅವರು ಸಖತ್ ಕಟ್ಟುಮಸ್ತಾದ ದೇಹವನ್ನು ಮೈಂಟೈನ್ ಮಾಡಿದ್ದಾರೆ ಎಂದು ದುಃಖದಿಂದ ಹೇಳಲು ಪ್ರಾರಂಭಿಸಿದಳು. ನಾನು, ಹೌದು, ನಾನು 15 ವರ್ಷಗಳ ಹಿಂದೆ ಅವರನ್ನು ನೋಡಿದ್ದೆ. ನನಗೆ ಇನ್ನೂ ಅವರ ನೆನಪು ಇರುತ್ತದೆ ಎಂದು ಹೇಳಿದೆ. ಸಂಜೆಯಾಯಿತು. ಮಳೆ ನಿಂತಿತು. ಮೇಲಿನ ಮನೆಯನ್ನು ಸ್ವಚ್ಛಗೊಳಿಸಿ ಕೆಳಗಿನ ಮನೆಯ ಸಾಮಾನುಗಳನ್ನು ಒಂದೊಂದಾಗಿ ಮೇಲಕ್ಕೆ ಎತ್ತಸಿಡೆನ್ಸ್ ಕೊಟ್ಟಾಗ ಆಮೇಲೆ ರಾತ್ರಿಯಾಯಿತು. ನಾವು ಇಬ್ಬರು ಸೇರಿಕೊಂಡು ಅಡುಗೆ ಮಾಡಿ ಊಟ ಮಾಡಿದ್ದೇವೆ. ಅವಳು ಮೇಲೆ ಕೆಳಗೆ ಏರಿ ಇಳಿದು, ಕಾಲು ನೋವಿದೆ, ಸಂಪೂರ್ಣ ಸುಸ್ತಾಗಿದ್ದೇನೆ ಎಂದಳು. ಇವರನ್ನು ಸ್ವಲ್ಪ ಹೊರಗೆ ಹೋಗಿ ಜಂಡು ಮತ್ತು ಮೂಗು ತೆಗೆದುಕೊಂಡು ಬಂದೆ. ಇದಕ್ಕೆ ಅವಳು ಸ್ವಲ್ಪ ನೀನ ಹಚ್ಚು ಬಾರೋಯೆ ಎಂದು ಕರೆದಾಗ ನಾನು ಸಹಾಯ ಮಾಡಿದೆ. ಈ ರೀತಿ ಸ್ವಲ್ಪ ಸಮಯ ಕಳೆದ ನಂತರ ಆ ಕೆಲಸವು ಮುಗಿಯಿತು. ಅವಳು ತುಂಬಾ ಖುಷಿಯಾಗಿ, ಸಹಾಯ ಮಾಡಲು ಯಾರೂ ಇರಲಿಲ್ಲ ಕಣೋ ಪ್ರವೀಣ, ನೀನು ಎಲ್ಲಾ ರೀತಿಯ ಸಹಾಯ ಮಾಡ್ತಾ ಇದ್ದೀಯಾ, ನಿನ್ನ ಋಣ ತೀರಿಸುವುದು ಹೇಗೆ ಎಂದು ಕೇಳಿದರು. ನಾನು ನಿಮ್ಮ ಋಣ ನನ್ನ ಮೇಲಿಲ್ಲ ಎಂದು ನಗುತ್ತಾ ಹೇಳಿದೆ. ಅವರು, ನಿಜ ಕಣೋ, ಸಹಾಯ ಮಾಡಲು ನಾನು ಸದಾ ಸಿದ್ಧ ಕಣೋ ಎಂದು ಹೇಳಿದರು. ನಾನು ಕೋಣೆಗೆ ಹೋಗಿ ಮಲಗಿದೆ. ಬೆಳಿಗ್ಗೆ ಎದ್ದು ಎಲ್ಲ ಸಾಮಾನುಗಳನ್ನು ಮೇಲಿನ ಮನೆಗೆ ಶಿಫ್ಟ್ ಮಾಡಿದೆ. ಫ್ರಿಡ್ಜ್ ಮತ್ತು ಸೋಫಾ ಮಾತ್ರ ಉಳಿದುಕೊಂಡಿದ್ದವು. ಪಕ್ಕದವರನ್ನು ಸಹಾಯಕ್ಕೆ ಕರೆದು ಫ್ರಿಡ್ಜ್ ಮತ್ತು ಸೋಫಾವನ್ನು ಶಿಫ್ಟ್ ಮಾಡಿದೆವು. ನಂತರ ಅವರು ಮೇಲಿನ ಮನೆಯ ಶಿಫ್ಟ್ ಮಾಡಿದ ತಕ್ಷಣ ಕೆಳಗಿನ ಮನೆಯನ್ನು ಸ್ವಚ್ಛ ಮಾಡಿ ಮನೆ ಬಾಡಿಗೆಗೆ ಇದು ಎಂಬ ಬೋರ್ಡ್ ಹಾಕಿದೆವು. ನಾನು ಅವರಿಗೆ ಧನ್ಯವಾದ ಹೇಳಿ ಅಲ್ಲಿಂದ ಊರಿಗೆ ಬಂದೆ. ಅವರು ಹಬ್ಬ ಅಥವಾ ಜಾತ್ರೆ ಇದ್ದರೆ ನಮ್ಮ ಊರಿಗೆ ಬರೇ ಬರುತ್ತಿದ್ದರು. ಅವರನ್ನು ಕರೆಯಲು ಅಥವಾ ಕಳಿಸಲು ನಾನು ಹೋಗಿ ಬಂದು ಮಾಡುತ್ತಿದ್ದೆ. ಇದರಿಂದ ಆ ಕೆಲಸ ಮತ್ತಷ್ಟು ಸುಲಭವಾಯಿತು. ಕೆಲವೊಮ್ಮೆ ನಾನು ಮನೆಯಲ್ಲಿ ಸ್ವಲ್ಪ ಕಲಹಗಳು ನಡೆದರೆ ಸುಧಾ ಅವರ ಮನೆಗೆ ಬಂದುಬಿಡುತ್ತಿದ್ದೆ. ಅವಳು ಅಪ್ಪನಿಗೆ ಫೋನ್ ಮಾಡಿ, ಪ್ರವೀಣ ಬಂದಿದ್ದಾನೆ, ಏನಾದರೂ ಬೈದಿದ್ದೀರಾ, ಪಾಪ ಸಪ್ಪಗೆ ಮಾಡಿದ್ದಾನೆ ಎಂದು ಹೇಳಿ ಅವನಿಗೆ ಒಂದು ಮದುವೆ ಮಾಡಿಸಿದರೆ ಎಲ್ಲವೂ ಸರಿ ಹೋಗುತ್ತಾನೆ ಎಂದು ಸಂಧಾನ ಮಾಡುತ್ತಿದ್ದರು. ಅದು ಸಾಕಾಗಿ ನಾನು ಪುನಃ ಮನಸ್ಸು ಹಾಯಿಸಿಕೊಂಡು ನನ್ನ ಕೆಲಸ ಆರಂಭಿಸುತ್ತಿದ್ದೆ. ಸುಧಾ ತಾವು ಯಾವುದೇ ಸೀರೆ ಹುಟ್ಟು ಹಣೆಗೆ ಬಿಳಿ ನಾಮ ಇಟ್ಟು ಹೊರಟಾಗ ನಿಂತು ನೋಡುವ ತರ ನನ್ನ ಮೇಲೆ ಪ್ರಭಾವ ಬೀರುತ್ತಿದ್ದರು. ಅವಳು ನನಗೆ ಆ ವಿದ್ಯೆಯನ್ನು ಕಲಿಸಿ ನಾನು ತುಂಬಾ ಪರಿಣಿತನಾದಂತೆ ಮಾಡಿಸಿದರು. ಅವಳ ಪ್ರೋತ್ಸಾಹದಿಂದ ಯಾವ ನೀರಲ್ಲಾದರೂ ಈಜಾಡುವ ಸಾಮರ್ಥ್ಯವು ನನ್ನಲ್ಲಿ ಬಂತು. ನಾನು ಬೇಕಾದಾಗ ಅವಳ ಮನೆಗೆ ಹೋಗಿ ಅವಳಿಗೆ ಸಹಾಯ ಮಾಡುತ್ತಿರುತ್ತಿದ್ದೆ. ಅವಳು ನನ್ನನ್ನು ಯಾವಾಗಲೂ ಕಾಯುತ್ತಿರುತ್ತಿದ್ದಳು. ಅವಳು ನನಗೆ ಪಟ್ಟಣದಲ್ಲಿ ಒಂದು ಚಿಕ್ಕ ಬಿಸಿನೆಸ್ ಮಾಡು ಎಂದು ಸಲಹೆ ಕೊಟ್ಟರು. ಅವರ ಮಾತಿನಂತೆ ನಾನು ಒಂದು ಹೋಟೆಲ್ ಆರಂಭಿಸಿದೆ. ಸುಧಾ ಸ್ವಲ್ಪ ಹಣದ ಸಹಾಯ ಮಾಡಿದರು, ಉಳಿದ ಹಣವನ್ನು ಅಪ್ಪ ಕೊಟ್ಟರು. ನಾನು ಅವರ ಮನೆಯಲ್ಲಿ ಇದ್ದುಕೊಂಡು ಆ ಕೆಲಸದ ಜೊತೆಗೆ ಹೋಟೆಲ್ ನೋಡಿಕೊಳ್ಳುತ್ತಿದ್ದೆ.
ಹೋಟೆಲಿನಲ್ಲಿ 3 ಜನ ಕೆಲಸಗಾರರು ದುಡಿಯುತ್ತಿದ್ದರು. ಹೀಗೆ ಬಿಸಿನೆಸ್ ಒಳ್ಳೆಯ ಲಾಭ ನೀಡಲು ಆರಂಭವಾಯಿತು. ಮತ್ತು ಜೀವನ ಆರಾಮದಾಯಕವಾಯಿತು. ಪಟ್ಟಣದಲ್ಲಿ ಇದ್ದು ಬೇಜಾರಾದಾಗ ಸುಧಾ ಮತ್ತು ನನ್ನ ಅಪ್ಪ ಅಮ್ಮನನ್ನು ಕರೆದುಕೊಂಡು ಪ್ರವಾಸಕ್ಕೆ ಹೋಗಿ ಬರುತ್ತಿದ್ದೆ. ಮೊನ್ನೆ ಸುಧಾ ಅವರು ಹೇಳಿದ ಮಾತು ನೆನಪಿಗೆ ಬಂತು. ಅದೇನೆಂದರೆ, ಏನಾದರೂ ಸಹಾಯ ಬೇಕಾದರೆ ಕೇಳುವ ಅಂತ ಅಂದಿದ್ದು. ಆಗ ನಾನು ಸುಧಾ ಅವರಿಗೆ, ನೀವು ನನ್ನೊಂದಿಗೆ ಆ ಕೆಲಸ ಮಾಡಬೇಕು ಅಂದೆ. ಅದಕ್ಕೆ ಅವರು ಒಪ್ಪಿದರು. ಆಮೇಲೆ ನಾನು ಅವರ ಜೊತೆ ಸೇರಿ ಕೆಲಸ ಮಾಡಲು ಪ್ರಾರಂಭ ಮಾಡಿದೆ. ಆ ಕೆಲಸ ನನಗೆ ಮೊದಲ ಸಲ ಆಗಿದ್ದರಿಂದ ಸುಮಾರು ಸಲ ಕೆಲಸ ಮಾಡಿದೆ. ಇದರಿಂದ ನನಗೆ ತುಂಬಾ ಸಂತೋಷವಾಯಿತು. ಸ್ನೇಹಿತರೆ, ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆಯೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.